ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ನುಗ್ಗೇಹಳ್ಳಿ ಹತ್ರ ಇರೋ ಕಬ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಬಟ್ ನಮ್ಮ ಹಸ್ಬೆಂಡ್ಗೇನೋ ಕೆಲಸ ಬಂತು ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಅವರು ಇಲ್ಲೇ ಉಳ್ಕೊಂಡ್ರು. ನಾನು ನನ್ನಿಬ್ಬರು ಮಕ್ಕಳು ಬಸ್ಸಲ್ಲೇ ಹೋದ್ವು. ಅಲ್ಲಿ ಹೋಗಿ ಇವನಿಗೆ ಏನು ಅಂದ್ಕೊಂಡಿದ್ದೆ, ನಾನು ದೊಡ್ಡ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಆವಾಗ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಬರ್ತೀವಿ ಹುಷಾರಾದರೆ ಅಂತ. ಸೊ ಹುಷಾರಾಯಿತು ಅವನಿಗೆ. ಅದಕ್ಕೆ ಒಂದು ಸಲ ಹೋಗೋಣ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಏಕೆಂದರೆ ಅಲ್ಲೇ ಪಕ್ಕ ಅಜ್ಜಿ ತಾತ ಊರಿಗೆ ಹೋಗೋದಿತ್ತು. ಅಲ್ಲೇ ಅಜ್ಜಿ ತಾತ ಊರಿಗೆ ಹೋಗಿ ಅವ್ರನ್ನೂ ನೋಡ್ಕೊಂಡು ಬರೋಣ. ಅವನು ನೆಕ್ಸ್ಟ್ ಮಂತು ಹಾಸ್ಟೆಲ್ಗೆ ಹೋಗ್ತಿದ್ದಾನೆ. ಅಲ್ಲಿಗೆ ಹೋದರೆ ಇನ್ನು ಅವನು 6 ಮಂತ್ಸ್ ಬರಲ್ಲ ಈ ಸೈಡು. ಸೊ ಅದಕ್ಕೆ ಅಜ್ಜಿ ತಾತ ಎಲ್ಲ ಅವನನ್ನು ನೋಡಬೇಕು ಅಂತ ಹೇಳ್ತಾಯಿದ್ರು. ಅಲ್ಲೇ ಅವ್ರನ್ನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಹೋದ್ವು. ಹೋಗಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಫ್ರೆಂಡ್ಸ್. ಹೇಗೆ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಹೆಸ್ರಲ್ಲಿ ನನ್ನ ಮಗ ಇಬ್ಬರ ಹೆಸ್ರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ವು. ಪೂಜೆನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಫಸ್ಟು ರಶ್ ಇರ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ನಾವು ಹೋದಾಗ ಸ್ವಲ್ಪ ಫ್ರೀ ಇತ್ತು, ಅಷ್ಟು ರಶ್ ಇರಲಿಲ್ಲ. ಬೆಳಗ್ಗೆ ಬೇಗ ಹೋಗಿದ್ವು, ಮಾರ್ನಿಂಗ್ 8 o'clock ಎಲ್ಲಿಗೆ ಹೋಗಿದ್ವು. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಲ್ಲ ಹಿಂದೆ ನಂದಿ ವಿಗ್ರಹ ಇದೆ, ಸುಬ್ರಹ್ಮಣ್ಯನ ವಿಗ್ರಹ ಇದೆ. ಅಲ್ಲೆಲ್ಲ ಅಭಿಷೇಕ ಅರ್ಚನೆ ಎಲ್ಲ ಮಾಡಿದ್ರು. ನಮ್ಮ ಹೆಸರು ಅರ್ಚನೆ ಮಾಡಿಕೊಟ್ರು. ನೋಡೋಕೆ ಚೆನ್ನಾಗಿತ್ತು ಅದು. ಏಕೆಂದರೆ ಆ ಪಕ್ಕದ ಕೊಳ ಇದೆ, ಅಲ್ಲಿ ಸ್ನಾನನೂ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನಾನು ಮಾಡಿಸ್ಲಿಲ್ಲ ಮಕ್ಕಳಿಗೆ, ಯಾಕೆಂದರೆ ನಾವು ಡ್ರೆಸ್ ತೊಗೊಂಡು ಹೋಗಿರಲಿಲ್ಲ. ಸೊ ಮಾಡಿಸ್ಲಿಲ್ಲ. ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಬಂದರು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಆ ಮಠಾಧೀಶರ ಬಂದು ಪೂಜೆ ಮಾಡ್ತಾರಂತೆ, ನನಗೆ ಗೊತ್ತಿರಲಿಲ್ಲ ಅದೆಲ್ಲ. ಆಮೇಲೆ ಹೇಳಿದ್ರು, ವಿಚಾರಿಸಿದ್ರು. ಆಮೇಲೆ ಹೇಳಿದ್ರು ಅಲ್ಲಿರೋ ಮಠಾಧೀಶರ ಬಂದು ಮಾರ್ನಿಂಗು 7 o'clockಗೆ ಅವರು ಪೂಜೆ ಮಾಡ್ತಾರೆ. ಆಮೇಲೆ ಪೂಜೆ ಮಾಡಿಸ್ತಾರೆ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತಿದ್ವು. ನೋಡೋಕ್ಕೆ ಚೆನ್ನಾಗಿತ್ತು. ಅವರು ಅಭಿಷೇಕ ಎಲ್ಲ ಮಾಡ್ತಾಯಿದ್ದು. ಒಂದು 30 minutes ಆಯ್ತದೆ ಅವರು ಅಭಿಷೇಕ ಮಾಡೋದು ಅಲ್ಲಿ ನಂದಿ ವಿಗ್ರಹಕ್ಕೆ. ಯಾಕೆಂದರೆ ಕಬ್ಲಿ ಬಸವೇಶ್ವರ ಅಂತಂದರೆ ಅದು ದೇವರು ಬಸವಣ್ಣಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಹಸುಕರಿಗೆಲ್ಲ ತುಂಬ ಒಳ್ಳೇದು ಹೇಳ್ತಾರೆ, ಮಕ್ಕಳಿಗೆ ತುಂಬ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ಒಳ್ಳೇದಾಗಿದೆ. ನಾವು ಅಜ್ಜಿ ತಾತ ಮಾಮಾರ ಊರಿಂದ ಎಲ್ಲ ಹೋಗ್ತಾ ಇದ್ವಿ ಚಿಕ್ಕ ಹುಡುಗರಲ್ಲಿ. ಸೊ ಎಲ್ಲ ಒಳ್ಳೆಯದಾಗಿದೆ. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವು. ಅವರು ಅಭಿಷೇಕ ಮಾಡೋದೆಲ್ಲ ನೋಡಿ ಅಲ್ಲೇ ಕೂತಿದ್ವು. ಆಮೇಲೆ ಈಚೆ ಬಂದು ಅಲ್ಲೇನೋ ಪ್ರಸಾದ ಎಲ್ಲ ಮಾಡ್ತಾಯಿದ್ರು. ಅದನ್ನು ನೋಡಿದ್ವಿ. ಪೂಜೆ ಆಗ್ತಾ ಚೆನ್ನಾಗಿದೆ. ಪೂಜೆ ಆಗ್ತಾಯಿದೆ. ಕೂರಕ್ಕೆ ಆಮೇಲೆ ಬಸವಣ್ಣಗೆ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಗರ್ಭಗುಡಿಯಲ್ಲಿ ಅವರು ಪೂಜೆ ಮಾಡ್ತಿದ್ದಾರೆ. ಆ ಸೈಡ್ ಇರೋದು ಬಾಲಗಂಗಾಧರನಾಥ ಸ್ವಾಮೀಜಿಗಳ ವಿಗ್ರಹನ ಮಾಡಿದ್ದಾರೆ. ಏಕೆಂದರೆ ಅವರನ್ನೇ ಇದನ್ನು ತೊಗೊಂಡಿದ್ದಾರಂತೆ, ಅವರೇ ವಹಿಸ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಅಲ್ಲಿ ಕೂಡ ಅವ್ರದ್ದು ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಆ ಪೂಜೆ ಮಾಡಿದ್ರು. ಮತ್ತು ಗರ್ಭಗುಡಿಲಿರುವಂಥ ಬಸವೇಶ್ವರ ಇದಕ್ಕೆ ಪೂಜೆ ಮಾಡಿದ್ರು. ಅದನ್ನೆಲ್ಲ ಚೆನ್ನಾಗಿತ್ತು, ನೋಡಿದ್ವು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವು. ಏನೊಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನಿಸ್ತು. ಬೆಳಗ್ಗೆ ಬೇಗ ಹೋಗಿದ್ವು. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ನನ್ನ ಮಕ್ಕಳು ಎಲ್ಲ ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಟಿಫನ್ ಕೊಡ್ತಾಯಿದ್ರು. ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾಯಿದ್ರು. ಹೋಗಿ ಸೈಡಲ್ಲಿ ಕೊಡ್ತಾಯಿದ್ದಾರೆ, ಅದನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟು ನಾನು ಚಂದ್ರಾಪುರದಲ್ಲಿರೋ ಮಾಲಿಗೆ ಬಂದೆ. ಇನ್ನು ತೊಗೊಳ್ಳೋದಿತ್ತು, ಪರ್ಚೇಸ್ ಮಾಡೋದಿತ್ತು. ಅಲ್ಲಿ ಬಂದು ಏನೇನು ಬೇಕಾದ್ರೂ ತೊಗೊಂಡು ಅಜ್ಜಿ ತಾತ ಹೋಗಿ